ನಮಸ್ಕಾರ ಸ್ನೇಹಿತರೆ, ಗೃಹಜ್ಯೋತಿ ವೆರಿಫಿಕೇಶನ್ ಆಗಿಲ್ಲ ಅಂತಂದ್ರೆ, ಅವರು ಮನೆಗೆ ಬಂದಿಲ್ಲ ಅಂತಂದ್ರೆ ಅಥವಾ ಅವ್ರ ಮನೆಗೆ ಬಂದಾಗ ನೀವು ಇರಲಿಲ್ಲ ಅಂತಂದ್ರೆ ಹೇಗೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದು ಅನ್ನೋದನ್ನ ನೋಡೋಣ. ಇವತ್ತಷ್ಟೇ ನಾನು ವೆರಿಫಿಕೇಶನ್ ಮಾಡ್ಕೊಂಡು ಬಂದೆ. ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಏನೇನ್ ಪ್ರೊಸೀಜರ್ ಅಂತ ನೋಡ್ಬಿಡೋಣ. ಫಸ್ಟಿಗೆ ನಾವು ಅವರದೇ ಒಂದು ಆಫೀಸಿಗೆ ಹೋಗ್ಬೇಕಾಗತ್ತೆ. ಅವ್ರು ಇವಾಗ ಬರೋದಿಲ್ಲ ಅಂತೆ ಮನೆಗೆ. ಅವರ ಆಫೀಸ್ ಹೇಗೆ ಹುಡ್ಕೋದು ಅಂತಂದ್ರೆ, ಗೂಗಲ್ ನಲ್ಲಿ ಹೋಗಿ ನಿಮ್ಮ ಒಂದು ಮನೆ ಯಾವ ಪ್ಲೇಸ್ ನಲ್ಲಿ ಇದೆ ಅಲ್ಲಿಗೆ ಹೋಗಿ ನಿಯರೆಸ್ಟ್ KEB ಆಫೀಸ್ ಅಂತ ನೀವು ಸರ್ಚ್ ಮಾಡಿ. ನೀವು ಅದೇ ಏರಿಯಾದಲ್ಲಿ ಇದ್ರೆ ಆಟೋಮೆಟಿಕ್ ನಿಮ್ ಲೊಕೇಶನ್ ಇಂದ ತಗೊಳುತ್ತದು. ನಿಯರೆಸ್ಟ್ KEB ಆಫೀಸ್ ಅಂತ ಸರ್ಚ್ ಮಾಡಿದಾಗ ಅಲ್ಲೇ ಬರುತ್ತೆ. ಫಸ್ಟ್ ಸೆಕೆಂಡ್ ರಿಸಲ್ಟ್ ನಲ್ಲಿ ಏನ್ ಬರುತ್ತೆ ಅಲ್ಲಿಗೆ ಹೋಗ್ಬೇಕಾಗತ್ತೆ ನೀವು. ನಾನಿರೋದು RT ನಗರ್ ನಲ್ಲಿ. ನಾನು ವಾಸವಾಗಿರೋ ಸ್ಥಳ ಏನಿದೆ ಅದು ಗಂಗಾನಗರ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಅಲ್ಲೇ ಗೂಗಲ್ ನಲ್ಲಿ ತೋರಿಸ್ತು, ಅಲ್ಲಿಗೆ ಹೋಗಿದ್ದೆ ನಾನು ಡೈರೆಕ್ಟ್ ಆಗಿ. ಆಮೇಲೆ ಗೊತ್ತಾಯ್ತು ನನಗೆ ಅಲ್ಲೇ ಮಾಡಿಸ್ಬೇಕು ಅಂತ ಹೇಳಿ. ಆಗ್ಲೇ ತೋರಿಸಿದ ಹಾಗೆ ಆ ರೀತಿಗೆ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ನಲ್ಲಿ ನಾವೆಲ್ಲ ಡೀಟೇಲ್ಸ್ ನ ಫಿಲ್ ಅಪ್ ಮಾಡಬೇಕು. ಏನೇನ್ ಡೀಟೇಲ್ಸ್ ಕೇಳ್ತಾರೆ ಅದನ್ನ ನೋಡೋಣ. ಫಸ್ಟ್ ಗೆ ನಾವು ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ, ಫಸ್ಟ್ ಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತೆ, ಫೋಟೋಗ್ರಾಫ್, ಅದನ್ನ ತಗೊಂಡು ಹೋಗ್ಬೇಕು. ನೆಕ್ಸ್ಟ್ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ತಗೊಂಡು ಹೋಗ್ಬೇಕು. ಅದಾದ್ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಾಪಿನ ತಗೊಂಡು ಹೋಗ್ಬೇಕು. ವೋಟರ್ ID ಕಾಪಿನ ತಗೊಂಡು ಹೋಗ್ಬೇಕು. ವೋಟರ್ ID ಇಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಯಾವ್ದಿದ್ರು ಕೂಡ ನಡೆಯುತ್ತೆ. ಅದಾದ್ಮೇಲೆ ನೀವೇನಾದ್ರೂ ಬಾಡಿಗೆದಾರರಾಗಿದ್ರೆ ಒಂದು ರೆಂಟಲ್ ಅಗ್ರಿಮೆಂಟ್ ನ ತಗೊಂಡು ಹೋಗ್ಬೇಕಾಗತ್ತೆ. ಇನ್ನು ಆ ಫಾರ್ಮ್ ನಲ್ಲಿ ಏನೇನು ಫಿಲ್ ಅಪ್ ಮಾಡೋದಕ್ಕೆ ಇರುತ್ತೆ ಅಂತಂದ್ರೆ, ಒಂದು ನಮ್ಮ ಫೋಟೋ ಎಂತ ತಂದಿದೀವಿ ಅದನ್ನ ಅಟ್ಯಾಚ್ ಮಾಡೋದಕ್ಕೆ ಇರುತ್ತೆ. ನಮ್ಮ ನೇಮ್ ಅನ್ನು ಬರಿಬೇಕು, ಆಧಾರ್ ನಂಬರ್ ನ ಬರಿಬೇಕು. ಅದಾದ್ಮೇಲೆ ಎಪಿಕ್ ನಂಬರ್ ಅಂತ ಹೇಳ್ತಾರೆ. ಎಪಿಕ್ ನಂಬರ್ ಅಂತಂದ್ರೆ ವೋಟರ್ ID ಕಾರ್ಡ್ ನ ನಂಬರ್ ಅಂತ ಹೇಳ್ತೀವಿ, ಅದನ್ನ ಕೂಡ ಎಂಟರ್ ಮಾಡೋದಕ್ಕೆ ಇರುತ್ತೆ. ರೇಷನ್ ಕಾರ್ಡ್ ತಂದಿಲ್ಲ ಅಂದ್ರೂ ಓಕೆ. ಸೊ ನಾನಲ್ಲಿ ಎಂಟರ್ ಮಾಡಿಲ್ಲ ಬಿಕಾಸ್ ನಾನು ತಗೊಂಡು ಹೋಗಿರ್ಲಿಲ್ಲ. ವೋಟರ್ ID ಕಾರ್ಡ್ ನಲ್ಲಿ ಕೆಲಸವನ್ನು ಮುಗಿಸಿದ್ದೆ. ಮತ್ತೆ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ನಲ್ಲಿ ಅಕೌಂಟ್ ID ಅಂತ ಇರುತ್ತೆ, ಅದನ್ನು ಕೂಡ ಎಂಟರ್ ಮಾಡೋದಕ್ಕೆ ಇರುತ್ತೆ. ಅದಾದ್ಮೇಲೆ ಮನೆ ಬಾಡಿಗೆದ ಅಥವಾ ಸ್ವಂತನ ಅಂತ ಕೇಳುತ್ತೆ. ಅದರಲ್ಲಿ ಸ್ವಂತನ ಬಾಡಿಗೆನ ಅಂತ ಟಿಕ್ ಮಾಡಿದ್ರೆ ಸಾಕು. ಇಷ್ಟೇ ನೀವು ಮಾಡಬೇಕಾಗಿರುವಂತದ್ದು. ಕೊನೆಗೆ ಒಂದು ಸೈನ್ ಹಾಕಿ ಅವರಿಗೆ ಫಾರ್ಮ್ ಕೊಟ್ಟರೆ ಆಯ್ತು, ಎಲ್ಲ ಕೆಲಸ ಆದಂಗೆ. ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ 2 ಸತಿ OTP ಬರುತ್ತೆ. ಆ OTP ನ ಎಂಟರ್ ಮಾಡಬೇಕು. ನಮ್ಮ ಒಂದು ಮೊಬೈಲ್ ನಂಬರ್ಗೆ ಗೃಹಜ್ಯೋತಿ ವೆರಿಫಿಕೇಶನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಮೆಸೇಜ್ ಬರುತ್ತೆ. ಇಷ್ಟೇ ನಾವು ಮಾಡಬೇಕಾಗಿರುವಂತದ್ದು. ಇದೇ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಕೊಡೋಣ ಅಂತಿದ್ದೆ. ಇದೇ ರೀತಿ ವಿಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.